ಒಂದು ವೇಳೆ ರಾಕೇಶ್ ಅಡಿಗ ಈ ಕಲಾಲೋಕಕ್ಕೆ ಬರದೇ ಹೋಗಿದ್ರೆ ಏನಾಗ್ತಾ ಇದ್ರಿ? ನಾನು ಮೇ ಬಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಅಸೋಸಿಯೇಟ್ ಡೈರೆಕ್ಟರ್ ಆಗೋ ಕೆಲಸ ಮಾಡ್ತಿದ್ದೆ. ಆನ್ ಸ್ಕ್ರೀನ್ ಏನೋ ಕ್ರಿಯೇಟಿವ್ ಫೀಲ್ಡಲ್ಲೇ ಇರ್ತಿದ್ದೆ. ಡೆಫಿನೆಟ್ಲಿ RJ ಆಗಿರ್ತಿದ್ನೋ ಅಥವಾ ಇದು ಯೂಟ್ಯೂಬ್ ಫಸ್ಟ್ ಓಪನ್ ಆದಾಗಲೂ ಆ್ಯಂಕರಿಂಗ್ ಎಲ್ಲ ಆಡಿಷನ್ ಹೋಗಿದ್ದೀನಿ. ದೇವ್ರದ್ದು ಇವಾಗ ಒಳ್ಳೇದಾಯ್ತು, ಸೆಲೆಕ್ಟ್ ಆಗಿಲ್ಲ, ಯಾಕಂದ್ರೆ ಜೋಶ್ ಫ್ರೆಶ್ ಆಗ್ತಿರ್ಲಿಲ್ಲ. ಬಟ್ ಅದೇ ಏನೋ ಒಂದು ಅದೇ ಫೀಲ್ಡಲ್ಲೇ ಇರಬೇಕಂತ ಫಿಕ್ಸ್ ಆಗಿದೆ, ಕ್ರಿಯೇಟಿವ್ ಫೀಲ್ಡಲ್ಲೇ ಇರಬೇಕು ಅಂತ ಅದಂತೂ ಫಿಕ್ಸ್ ಆಗಿಬಿಟ್ಟಿದೆ ನಾನು ಚೈಲ್ಡ್. ಸೊ ನಿಮಗೆ ಆಸಕ್ತಿ ಇತ್ತು, ಆದರೆ ಮನೆಯವರಿಗೆ ಹೇಗಿತ್ತು? ಅಪ್ಪ ಅಮ್ಮ ಅವ್ರಿಗೆ ತುಂಬ ಕನ್ಸರ್ನ್ ಇತ್ತು. ಅವ್ರಿಗೆ ಅದೇ ಹೆಂಗೆ ಸಾಧ್ಯ, ಏನು ನಮ್ಗೇನು ಬ್ಯಾಕ್ಗ್ರೌಂಡ್ ಇಲ್ಲ, ಇದಿಲ್ಲ. ಅವಾಗ ನಾವು ಕತ್ರಗುಪ್ಪೆ ಹತ್ರ ಇರ್ತಿದ್ವಿ. ಅಲ್ಲಿ ಉಪೇಂದ್ರ ಸರ್ ಮನೆ ಮುಂದೆ ಹೋಗಿ ನೋಡಿ, ಈ ಥರ ನಿಂತರ ಎಷ್ಟು ಜನ ನಿಂತಿರ್ತಾರೆ, ಹೆಂಗೆ ಅದು ಅಷ್ಟು ಈಸಿ ಅಲ್ಲ. ಸುಮ್ಮನೆ ಅಂಡ್ ಏನಂದ್ರು ಅವರು ಪಾಪ ತಪ್ಪಲ್ಲ, ಫಸ್ಟು 10th ಮುಗಿಸ್ಬಿಡು, ಫಸ್ಟ್ PU ಮುಗಿಸ್ಬಿಡು, ಆಮೇಲೆ ಟ್ರೈ ಮಾಡು, ಆಮೇಲೆ ಡಿಗ್ರಿ ಮುಗಿಸ್ಬಿಡು, ಆಮೇಲೆ ಟ್ರೈ ಮಾಡು ಅಂತ. ನನ್ಗದೇನೋ ಇದಾಗ್ತಾ ಇರಲಿಲ್ಲ, ಸೆಟ್ ಆಗ್ತಾ ಇರಲಿಲ್ಲ. ಬಟ್ ಆ ಸಿಚುವೇಶನ್ ಹಂಗಿತ್ತು, ಪ್ರೆಷರ್ ಹಂಗಿತ್ತು. ಕೊನೆಗೆ ನಾನು ಜೋಶು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡೋವರೆಗೂ ಅವ್ರ ಕಾನ್ಫಿಡೆನ್ಸ್ ಇರಲಿಲ್ಲ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್